ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಅಂತರಗಂಗಾ ವಿದ್ಯಾಸಂಸ್ಥೆಯ ಅಂತರಗಂಗಾ ವಿಶೇಷ ಮಕ್ಕಳ ವಸತಿ ಶಾಲೆ ಪುನರ್ವಸತಿ ಕೇಂದ್ರ ಹಾಗೂ ಅಂತರಗಂಗಾ ಆಶ್ರಮಧಾಮ ಸಂಸ್ಥೆಯ 31ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಕೋಲಾರ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಟಿ.ಆರ್. ರಮೇಶ್ ರವರು ಉದ್ಘಾಟನೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಕೋಲಾರ ಹೆಲ್ತ್ ಕೇರ್ನ ವೈದ್ಯಕೀಯ ನಿರ್ದೇಶಕರಾದ ಹಾಗೂ ಕೋಲಾರ ಜಿಲ್ಲಾ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ನಾರಾಯಣ ಸ್ವಾಮಿ, ಗೋಲ್ಡನ್ ವ್ಯವಸ್ಥಾಪಕರಾದ ರಮೇಶ್, ರುದ್ರೇಶ್ ಉಣಕಲ್, ಕಲಾವಿದ ಮಂಜುಳಾ, ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ಕೆ.ಎಸ್. ಶಂಕರ್, ನಿರ್ದೇಶಕರಾದ ವೈ.ವಿ. ವೆಂಕಟಾಚಲ, ಪ್ರದೀಪ್ ಕುಮಾರ್ ಎಸ್, ಶ್ರೀಮತಿ ರಾಧಾ, ನೀತು ಮೆಹ್ತಾ, ವಿಶಾಲ ಶ್ರೀಧರ್, ಕಾನೂನು ಸಲಹೆಗಾರರು ಗೋಪಾಲ್ ರೆಡ್ಡಿ, ಮಂಜುನಾಥ್, ಡಾಕ್ಟರ್ ಪ್ರದೀಪ್ ಕುಮಾರ್ ಎಸ್, ಜಗದೀಶ್, ದಿಲೀಪ್ ಹೆಗ್ಡೆ ಬಿವಿ, ಲೆಕ್ಕ ಪರಿಶೋಧಕರಾದ ನಾರಾಯಣ್, ಶ್ರೀನಿವಾಸಪುರ ಎಎಸ್ಕೆ ಪ್ಯಾಲೇಸ್ ಮಾಲೀಕರಾದ ಸುರೇಂದ್ರ ಕೆ ಮುಂತಾದವರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನ ತುಂಬ ಧನ್ಯವಾದಗಳು. ಈ ಕಾಲದಲ್ಲಿ ಸಮಾಜದಲ್ಲಿ ನನ್ನ ವಿಷಯ ಸೇವೆ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕ ನಾಯಕರಾಗಿದ್ದಾರೆ. ನಾಯಕರು ಒಂದು ಪ್ರಾಮಾಣಿಕವಾಗಿದ್ದರೆ ನಮಗೆ ಕೊರತೆ ಇಲ್ಲ. ನಾನು ಒಂದು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಅವರಿಗೆ ಯಾವ ರೀತಿಯ ಸಹಕಾರ ಬೇಕೋ ಅದಕ್ಕೆ ಸಹಕಾರ ಕೊಡ್ತೇನೆ. ಎಲ್ಲರೂ ಮೊಬಲೈಸ್ ಮಾಡಿ ಅವ್ರಿಗೆ ಏನೇನು ಕೊರತೆಗಳಿದೆ ಅದನ್ನು ತಿಳ್ಕೊಂಡು ಎಷ್ಟು ಜನ ಹಿರಿಯರಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ, ಅವ್ರಿಗೇನು ಅವಶ್ಯಕತೆ ಇದೆ, ಏನು ಶಾರ್ಟೇಜ್ ಇದೆ, ಖಂಡಿತವಾಗಿ ಈ ದಿನ ನಾನು ಸಂಪೂರ್ಣವಾಗಿ ಸಹಕಾರ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತೇನೆ. ಅದೇ ರೀತಿಯಲ್ಲಿ ಒಂದು ಆಸ್ಪತ್ರೆ ಕಟ್ತಾ ಇದ್ದಾರೆ. ಇದಕ್ಕೆ ಸಂಸ್ಥೆಗೊಂದು ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ ಬೆಂಗಳೂರಿಂದ ಬಂದಿರೋ ಜೊತೆ ನಾನು ಡಿಸ್ಕಸ್ ಮಾಡಿದೆ. ಈ ಒಂದು ಆಸ್ಪತ್ರೆಗೂ ಸಹ ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ನಮ್ಮ ಒಂದು ಭಾರತೀಯ ವೈದ್ಯಕೀಯ ಸಂಘದಿಂದ ಬೇರೆ ವೈದ್ಯಗಳಿಂದ ಏನೇನು ಸಹಾಯ ಮಾಡೋಕ್ಕೆ ಸಾಧ್ಯ ಖಂಡಿತ ಮಾಡೋಣ. ಈ ನಿಟ್ಟಿನಲ್ಲಿ ಒಂದು ಯಶಸ್ಸು ಸಿಗಲಿ, ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ. ಇಲ್ಲಿರೋಂಥ ಒಂದು ವಿಕಲವಿಚೇತ ಮಕ್ಕಳು ಸಹ ಸಮಾಜದಲ್ಲಿ ಎಲ್ಲರ ಥರ ಒಂದು ಸ್ವಾಭಿಮಾನದಿಂದ ಬದುಕೋದಕ್ಕೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಬದುಕೋದಕ್ಕೆ ಒಂದು ದಾರಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರು ದೇವರ ಆಶೀರ್ವಾದ ಅವ್ರಿಗೆ ಸ್ವಾವಲಂಬನೆಯಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್, ನಾನು ಶಂಕರ್ ಅಂತ, ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ. ನಾವು ಈಗ 30 ವರ್ಷಗಳನ್ನು ಏನು ಅಂತರಗಂಗಾ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿ 30 ವರ್ಷಗಳ ಕಳಿತು. 31ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತುಂಬ ಸಂತೋಷ ವಿಚಾರ, ನಮ್ಮ ಡಾಕ್ಟರ್ ನಾರಾಯಣ ಸ್ವಾಮಿ ಸರ್ ಅವರು ಮತ್ತು ರವಿಚಂದ್ರ ಸರ್ ಅವರು ಎಲ್ಲ ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಈ 31 ವರ್ಷದಿಂದನೂ ಆಚೆಗೆ ಇನ್ನಷ್ಟು ಹಲವಾರು ಸೇವಾ ಕೆಲಸಗಳನ್ನು ನಾವು ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಎಲ್ಲನೂ ಒಂದು ಸೇವಾ ಕೆಲಸವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಲೋಚನೆಗಳಿದ್ದಾವೆ. ಅದಕ್ಕಾಗಿ 31 ಗಿಡಗಳನ್ನು ಇಟ್ಟು ಅದನ್ನು ನೀರು ಎರೆಯುವ ಮುಖಾಂತರ ಉದ್ಘಾಟನೆ ಮಾಡಿದ್ದು ಒಂದು ವಿಶೇಷ. ಅದಕ್ಕೆ ನಮ್ಮ ಇವರು ಹೇಳ್ತಾಯಿದ್ರು, ನಾನು ತುಂಬ ಆಶ್ಚರ್ಯದಲ್ಲಿ ನೋಡಿದೆ ಅಂತ ಹೇಳ್ಬಿಟ್ಟು. ಆದರೆ ಅದಕ್ಕೆ ಅರ್ಥಪೂರ್ಣವಾಗಿ ನಾವು ಅದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ 31 ವರ್ಷಗಳೂ ಹೇಗೆ 30 ವರ್ಷಗಳು ಕಳೀತು, 31ನೇ ವರ್ಷದಿಂದ ಇನ್ನೂ ವಿಭಿನ್ನವಾಗಿ ವಿಶೇಷವಾಗಿ ನಮ್ಮ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಅಭಿಲಾಷೆ ಆಗಿದೆ. ಹಾಗಾಗಿ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಒಂದು ಅವಕಾಶಗಳು, ಹಿರಿಯರ ಆಶೀರ್ವಾದ ಮತ್ತು ನಮಗೆ ಸಾಕಷ್ಟು ಬೇಕಾಗಿರೋದ್ರಿಂದ ನಮ್ಮ ನಾರಾಯಣ ಸ್ವಾಮಿ ಸರ್ ಅವ್ರನ್ನ ಮತ್ತು ನಮ್ಮ ರವಿಚಂದ್ರ ಸರ್ ಅವರು
ಹೀಗೆ ನಮ್ಮ ಡಾಕ್ಟರ್ ಪ್ರದೀಪ್ ಸರ್ ಅವರು ಈಗೆಲ್ಲರನ್ನೂ ನಾವು ವಿನಂತಿ ಮಾಡ್ಕೊಂಡ್ವಿ. ಉತ್ತಮವಾದ ನಮಗೆ ಆಶೀರ್ವಾದ ಸಿಕ್ಕಿದೆ. ಇನ್ನೂ ಹೆಚ್ಚಿನ ಸೇವೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಆಶೀರ್ವದಿಸಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ 30 ವರ್ಷಗಳಲ್ಲಿ ಕೂಡ ನನ್ನನ್ನು ಚಿಕ್ಕದಾಗಿ ಬಹಳಷ್ಟು ಜನ ನನ್ನನ್ನು ಮೇಲೆತ್ಕೊಂಡು ಬಂದಿದ್ದಾರೆ. ಅಂತರಗಂಗಾ ವಿದ್ಯಾಸಂಸ್ಥೆನ ನಾನೊಬ್ಬರೇ ಮಾಡಿರೋಂಥದ್ದಲ್ಲ, ಇದಕ್ಕೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ. ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದೇ ಆದಲ್ಲಿ ಇನ್ನೂ ಮುಂದಿನ ರೀತಿಯಲ್ಲಿ ವಿಕಲಚೇತನರಿಗೆ ಹೆಚ್ಚಿನ ಒಂದು ಸೇವಾ ಕೆಲಸವನ್ನು ನಾವು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ವಿನಂತಿ. ಧನ್ಯವಾದ.